ಸರ್ ಈಗ ಇನ್ನೊಂದು ವಿಚಾರ ಏನಂತಂದ್ರೆ, ಈಗ ಯಾವ್ದೋ ಒಂದು ಯುವತಿನೋ ಅಥವಾ ಮಹಿಳೆನೋ ಅವರನ್ನ ಇಲ್ಲಿ ಕರ್ಕೊಬಂದು ಹನಿ ಟ್ರ್ಯಾಪ್ಗೆ ಬೀಳಿಸ್ತಾರೆ, ಹೌದು. ಆದ್ರೆ ಇಲ್ಲಿ ಆಕೆಗೆ ಬೇರೆ ರೀತಿಯಾಗಿ ಬ್ಲ್ಯಾಕ್ ಮೇಲ್ ಏನಾದ್ರು ಮಾಡಿ ಆ ರೀತಿಯಾಗಿ ಅವ್ರನ್ನ ಕರ್ಕೊಬಂದಾಗ ಆಕೆ ಆರೋಪಿ ಆಗ್ತಾಳ ಅಥವಾ ಯಾವ ರೀತಿ ಆಗತ್ತೆ ಸರ್ ಅದು? ಅಲ್ಲ, ಅವಳು ಹಿ ಈಸ್ ದಿ ಸ್ಕೇಪ್ ಗೋಟ್. ಅವಾಗ ಶಿ ಈಸ್ ಆಲ್ಸೋ ಎ ವಿಕ್ಟಿಮ್. ಅವರು ವಿಕ್ಟಿಮ್, ಇವರು ವಿಕ್ಟಿಮೇನೆ. ಇದು ಹಿಂದ್ಗಡೆ ಯಾರು ಇದ್ದಾರೆ ಅಂತ ನೋಡ್ಬಿಟ್ಟು ಅವ್ರನ್ನ ಅಂಡರ್ ವಾಟ್ ಥ್ರೆಟ್, ಅಂಡರ್ ವಾಟ್ ಇಂಡ್ಯೂಸ್ಮೆಂಟ್ ಅವಳನ್ನ ಆ ಕೆಲಸಕ್ಕೆ ಉಪಯೋಗಿಸ್ಕೊಂಡ್ರು ಅಂತ ಬೇಕಲ್ಲ. ಅವಳಿಗೆ ಮತ್ತೇನೋ ಒಂದು ಆಫರ್ ಕೊಟ್ಟಿರ್ಬೋದು, ಇವರು ಕೆಲಸ ಕೊಡ್ತೀನಿ, ಗೌರ್ಮೆಂಟ್ ಕೆಲಸ ಕೊಡ್ತೀನಿ, ಮತ್ತೊಂದೇನೋ ಮಾಡೋ ಅವ್ರು ಆ ಇದಕ್ಕೆ ತಳಿರ್ಬೋದು. ಆ ಹಿಂದ್ಗಡೆ ಕೊಟ್ಟಿರೋದು ಏನದು, ಹಿಂದ್ಗಡೆ ಇರೋ ಆ ಪುಷಿಂಗ್ ಮೋಟಿವ್ ಏನು ಅಂತ ಅದು ರಿವೀಲ್ ಆಗಬೇಕು. ಯಾಕೆ ನಮ್ಮ ಕ್ರಿಮಿನಲ್ ಇದೆ ಅಂದರೆ ಮೋಟಿವ್ ಇಸ್ ಇರಿಲೆವೆಂಟ್. ಮೋಟಿವ್ ನಾವು ಪ್ರೂವ್ ಮಾಡೋಕ್ಕಾಗಲ್ಲ ಕೋರ್ಟಲ್ಲಿ. ಓನ್ಲಿ ಇಂಟೆನ್ಷನ್ ಈಸ್ ಪ್ರೂವಬಲ್. ಈಗ ಇವ್ರು ಬಂದಾಮೇಲೆ ಇವರು ಆಮೇಲೆ ಅದ್ರದ್ದು ನೆಕ್ಸ್ಟ್ ಎಲ್ಲ ನೀವು, ಯಾಕಂದರೆ ಇಟ್ ಈಸ್ ಎಲ್ಲ ಇಂಟೆಂಜಿಬಲ್. ಇದು ಕಾನ್ಸ್ಪಿರಸಿ ಅಂತ ಹೇಳಿದ್ರೆ ಏನು ಕಾನ್ಸ್ಪಿರೇಷನ್ ಆದಾಗ ಇಂಟೆಂಜಿಬಲ್, ಅದು ಓನ್ಲಿ ಆನ್ ದಿ ಸರ್ಕಮ್ಸ್ಟೆನ್ಷಿಯಲ್ ಬೇಸಿಸ್ ಮೇಲೆ ಮಾತ್ರ ವಿ ಕ್ಯಾನ್ ಗ್ಯಾದರ್ ದ ಎವಿಡೆನ್ಸ್. ಇಲ್ಲಾಂದರೆ ಎವಿಡೆನ್ಸ್ ಸಿಗೋದಿಲ್ಲ, ಅದಕ್ಕೆ ಡೈರೆಕ್ಟ್ ಎವಿಡೆನ್ಸ್ ಸಿಗೋದೇ ಇಲ್ಲ ಕಾನ್ಸ್ಪಿರಸಿಗೆ. ಇವ್ರು ಕರ್ಕೊಂಡೋಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಆವಾಗ ಶಿ ಈಸ್ ಆಲ್ಸೋ ವಿಕ್ಟಿಮ್. ನನಗೆ ಹಿಂಗಾಗಿದೆ ಅಂತ, ನನಗೆ ಹಿಂಗೆ ಅನ್ಯಾಯ ಆಗಿದೆ, ನನಗೆ ಈ ಥರ ಮಾಡಿದ್ರು, ಹಿಂಗೆ ಮಾಡಿದ್ರು ಅಂತ ಅಗೇನ್ ಅವಳು ಕೂಡ ಕಂಪ್ಲೇಂಟ್ ಕೊಡ್ಬೋದು. ನನಗೆ ಈ ಥರ ಮೋಸ ಮಾಡಿ, ಈ ಥರ ಮಾಡಿ ನನಗೆ ಇಂಡ್ಯೂಸ್ಮೆಂಟ್ ಮಾಡಿ, ಯಾಕಂದ್ರೆ ಇಟ್ ಕಮ್ಸ್ ಅಂಡರ್ ಚೀಟಿಂಗ್ ಅಲ್ಲ. ಚೀಟಿಂಗ್ ಅಂತ ಬರುತ್ತೆ ಒಳಗಡೆ. ಆ ಚೀಟಿಂಗ್ ಅಂತ ಬಂದವಾಗ ಶಿ ಈಸ್ ಆಲ್ಸೋ ವಿಕ್ಟಿಮ್ ಅಲ್ಲ. ನನಗೆ ಈ ಥರ ಅಂಡಿ ಇನ್ಫ್ಲೂಯೆನ್ಸ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಪ್ರೆಷರ್ ಹಾಕಿದ್ರು ನನಗೆ ಅಂತ. ಇದರ ಥ್ರೆಟ್ಟೆ, ನಾರ್ಮಲಿ ಥ್ರೆಟ್ ಅದರೊಳಗೆ ಇಂಡ್ಯೂಸ್ಮೆಂಟ್ ಮತ್ತೊಂದಕ್ಕಿಂತ ಥ್ರೆಟ್ ಕೊಟ್ಟು ನನಗೆ ಈ ಥರ ಮಾಡಿದ್ರು ಅಂತ, ಈ ಥರ ಹಿಂಗೆ ಮಾಡ್ತೀನಿ ನಿಂದು ಅಂತ. ಯಾಕಂದ್ರೆ ಮನುಷ್ಯಂಗೆ ರೆಪ್ಯುಟೇಷನ್ ಈಸ್ ಮೇನ್ ಅಲ್ಲ. ಹೌದು, ಲೈಫ್ ಮೋರ್ ದೆನ್ ಪ್ರೀಶಿಯಸ್ ಲೈಫಿಗಿಂತ ಪ್ರೀಶಿಯಸ್ ಅಂದ್ರೆ ರೆಪ್ಯುಟೇಷನ್ ಹೋಗುತ್ತೆ ಅಂದಮೇಲೆ ಅದಕ್ಕೇನಿದಿಲ್ಲ. ಇದರಲ್ಲಿ ನೀವು ಓಲ್ಡ್ ಈ ಹನಿ ಟ್ರ್ಯಾಪ್ ಇಂದು ನಮ್ಮ ಇಂಟರ್ನ್ಯಾಷನಲ್ ಇದರೆಲ್ಲ ನೋಡಿಬಿಟ್ರೆ ಒಂದು ಮಾತಾಹಾರಿ ಅಂತ ಒಂದು ಬರುತ್ತೆ, ಒಂದು ಲೇಡಿ, ಅವರು ಅಷ್ಟೇ. ಅವರು ಮತ್ತು ಆಮೇಲೆ ಮತ್ತೊಂದು ನೂರ್ ಅಹಮದ್, ಒಂದು ನಯಾಬ್ ಅಂತ ಒಂದು ಖಾನ್ ಅಂತ ಒಂದು ಬರುತ್ತೆ, ಒಂದು ಲೇಡಿ. ಇವರೆಲ್ಲ ಭಾರಿ ಬಿಗ್ಗೆಸ್ಟ್ ಸ್ಪೈ ಇವರು. ಅವರೆಲ್ಲ ಭಾರಿ ದೊಡ್ಡ ಇದರಲ್ಲಿ ಹನಿ ಟ್ರ್ಯಾಪ್ ಇದರಲ್ಲಿ ಭಾರಿ ದೊಡ್ಡ ದೇಶನೇ ಇದು ಮಾಡಿರೋರೆಲ್ಲ. ಆ ಇದರಲ್ಲಿ ಇವ್ರದ್ದೆಲ್ಲ ನೇಮ್ ಬರುತ್ತೆ. ಇಂಟರ್ನ್ಯಾಷನಲ್ ಸ್ಪೈ ಡಿಟೆಕ್ಟಿವ್ಸ್ ಅಂತ ಬಂದರೆ, ನೀವು ವುಮೆನ್ ಸ್ಪೈ ಮಾಡಿರೋರು ಅಂತ ಬಂದರೆ ಅವರೆಲ್ಲ ಈ ಹನಿ ಟ್ರ್ಯಾಪ್ ಇರೋಡೆ ಬಂದಿರೋದೇ ಪೂರ್ತಿ.